ಇವತ್ತು ಬಳ್ಳಾರಿ ಒಳಗೆ ಇಲ್ಲೇ ಮಾರ್ಕೆಟ್ನಾಗ ಅದೀನಿ, ಒಂದಿಷ್ಟು ಜನ ಅದರ ಮಾತಾಡಿಸ್ತೀನಿ, ಅವ್ರು ಏನ್ ಹೇಳ್ತಾರ ಅಂತ ಕೇಳ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಏನ್ ಸರ್ ಈ ಸಲ ಬಳ್ಳಾರಿ ಒಳಗೆ ಯಾರು ಗೆಲ್ತಾರ? ಬಳ್ಳಾರಿ ಒಳಗ ಶ್ರೀರಾಮುಲು ಸರ್ ಗೆಲ್ತಾರೆ ಸರ್. ಬಿಜೆಪಿ ಗೆಲ್ತಿದೆ. ಯಾಕೆ? ಇದು ರಾಜ್ಯದ ಚುನಾವಣೆ ಅಲ್ಲ, ಇದು ದೇಶದ ಚುನಾವಣೆ. ಯುವಕರು, ಬುದ್ಧಿವಂತರು ಎಲ್ಲರೂ ಈ ಸರಿ ಬಿಜೆಪಿನ ಬೆಂಬಲಿಸ್ತಾರ. ಶ್ರೀರಾಮುಲು ಸರ್ ಹೋದ ಸರಿ MLA ಸೋತಿರ್ಬೋದು, ಆದ್ರೆ ಇದು ರಾಜ್ಯದ ಎಲೆಕ್ಷನ್ ಅಲ್ಲ, ದೇಶದ ಎಲೆಕ್ಷನ್. ಅದಕ್ಕಾಗಿ MLA ಸೋತವ್ರು ಲೋಕಸಭೆ ಹೆಂಗ್ ಗೆಲ್ತಾರ ಅಂತ ಸರ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದಕ್ಕೂ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ಗ್ಯಾರಂಟಿ ನೋಡಿ ಹೆಣ್ಮಕ್ಳು ಆಗ್ತಾರೆ, ಈಗ ಬಹಳ ಕಷ್ಟ ಅಂತಾರೆ ರಾಮುಲು ಸರ್. ಗ್ಯಾರಂಟಿ ನೋಡ್ಕೊಂಡೆ ಈಗೆಲ್ಲ ಕರ್ನಾಟಕ ಎಲ್ಲ ಬರ್ಬಾದಾಗಿರೋದು. SC/ST ಅನುದಾನ ಏನೈತಲ್ಲ ಎಲ್ಲನೂ ಎಲ್ಲಿ ಕೊಟ್ರೆ ಸರ್, ಎಲ್ಲನೂ ಗ್ಯಾರಂಟಿಗೆ ಉಪಯೋಗ ಮಾಡಿದ್ರೆ SC/ST ಸಮುದಾಯ ಎಲ್ಲಿ ಡೆವಲಪ್ ಆಗ್ಬೇಕು? ಅದಕ್ಕಾಗಿ ಶ್ರೀರಾಮುಲು ಸರೇ ಬಳ್ಳಾರಿಯಲ್ಲಿ ಗೆಲ್ಲಿತಾರೆ. ಸರ್ ಏನ್ ಈ ಸಲ ಎಲೆಕ್ಷನ್ ಅಲ್ಲಿ ರಾಮುಲು ಯಾಕೆ ಬರ್ತಾರೆ? ಒಳ್ಳೆ ವ್ಯಕ್ತಿ, ಒಳ್ಳೆ ಮನುಷ್ಯ. ಕಷ್ಟ ಅಂತಾರೆ ಈ ಸಲ, ಗ್ಯಾರಂಟಿಗಳಿದಾವೆ, ಸಿದ್ದರಾಮಯ್ಯ ಅವ್ರ ಮುಖ ನೋಡ್ತಾರೆ. ಗ್ಯಾರಂಟಿಗಳು ಮಾಡಿರೋ ಗ್ಯಾರಂಟಿಗಳು ಎಲ್ಲ ಲೂಟಿ ಮಾಡೋ ಗ್ಯಾರಂಟಿಗಳು ನಮ್ಮ ಮೇಲೆ ಬಾಕಿ ತಂದು ಎಲ್ಲ ನೀವು ಅನ್ಬೋದು, ಪಾಪ ಬಡವರಿಗೆ ಹೆಲ್ಪ್ ಆಗಿಲ್ಲ ಅಂತ. ಎಲ್ಲಿ ಸರಿ ಬಡವರು ಅಂತ ಕಡು ಬಡವರು ಬಂದೇ ಇಲ್ಲ ಗ್ಯಾರಂಟಿಗಳು. ಮೋದಿ ದುಡ್ಡು ಹಾಕಲ್ಲ ರೈತರಿಗೆ, ಇಡೀ ದೇಶಕ್ಕೆ ಕೊಡಕ್ಕಲ್ಲ. 2,000 6,000 ದೇಶಕ್ಕೆ ಕೊಡ್ತಾ ಇದ್ದಾನೆ ದುಡ್ಡು. ಅಯೋಧ್ಯೆ ರಾಮದ ಎಂತ ಸಮಾವೇಶ ಮಾಡಿದ ಒಳ್ಳೆ ವ್ಯಕ್ತಿ. ಮೋದಿ ಮಾಡಿರೋ ಕಾರ್ಮಿಕರು ಯಾರು ಮಾಡ್ಯಾರ? ರೋಡ್ಗಳು, ಬೈಪಾಸು, NH ಇವೆಲ್ಲ ಯಾರು? ಶ್ರೀಮಂತರದ್ದು ಮಾತ್ರ ನೋಡ್ಕೊಳ್ತಾರೆ, ಬಡವ್ರದ್ದು ಯಾರು ನೋಡೋದಿಲ್ಲ. ಎಲ್ಲರೂ ಮೋದಿ ನೋಡ್ತಾನೆ ಸರ್. ಬಡವ್ರು ನೋಡ್ತಾನೆ, ದುಡ್ಡು ಆಗ್ತದೆ, ಗ್ಯಾಸ್ ಬಡವರಾಗೇ ಇದಾರೆ ಅಂತ ಅಲ್ಲ ಸರ್. ಬಡವ್ರ ಗ್ಯಾಸ್ ಎಲ್ಲ ಕೊಟ್ರಲ್ಲ. ಈ ಗ್ಯಾರಂಟಿ ಸುಳ್ಳು ಅಪ್ರೋಚ್ ಮಾಡಿ 200 ಯೂನಿಟ್ ಫ್ರೀ ಅಂತ ಎಲ್ಲಿ ಫ್ರೀ ಕೊಟ್ಟಾರ ಸರ್? ನಮಗೆ ಎಲ್ಲಿ ಯಾರು ಕೊಟ್ಟರೆ? ಕರೆಂಟ್ ಫ್ರೀ ಬರ್ತಿಲ್ವ ನಿಮ್ಗೆ? ಎಲ್ಲಿ ಬರ್ತದೆ? ಹೆಣ್ಮಕ್ಳಿಗೆ ಬಸ್ ಫ್ರೀ ಇಲ್ವಾ? ತಾನು ಏನು ಮಾಡ್ತೀಯ? 1000 ಬಸ್ನಾಗ 10 ಬಸ್ ಬಿಟ್ಟಾರ, 50 ಬಸ್ ಸ್ಟಾಪ್ ಮಾಡ್ಯಾರ. ಇಂಥ ಗೌರ್ಮೆಂಟ್ ಅದು. ಹೆಣ್ಮಕ್ಳಿಗೆ ಒಂದೇ ಕೊಟ್ರೆ ಏನ್ ಸರ್? ಇವಾಗ ಸ್ಕೂಲ್ ಹುಡುಗರ ಪರಿಸ್ಥಿತಿ ಏನಾಗಿದೆ? ಕಾಲೇಜ್ ಹುಡುಗರ ಪರಿಸ್ಥಿತಿ ಹೇಳ್ರಿ. ಏನಾಗಿದೆ? ಎಲ್ಲ ಒದ್ದಾಡ್ಕಂತ ಬಡ್ದಾಡ್ಕಂತ ಸ್ಕೂಲಿಗೆ ಹೋಗೋ ಸೀಟ್ ಇಲ್ಲ. ಒಂದು ಕಾಲ್ ಮೇಲೆ ಹೋಗ್ತಿದಾರೆ ಬಸ್ನಲ್ಲಿ ಹುಡುಗರು. ಮುಂಚೆನೂ ಹೋಗ್ತಿದ್ರು, ಏನಿಲ್ಲ ಸರ್. ಮುಂಚೆ ಅಂದ್ರೆ ದುಡ್ಡು ಕೊಟ್ಟು ಹೋಗ್ತಿದ್ರೆ ಬಸ್ನಾಗ ಸೀಟ್ ಸಿಕ್ತಿತ್ತು. ಇವಾಗೆಲ್ಲ ಫ್ರೀ ಕೊಟ್ಮೇಲೆ ಎಲ್ಲಿ ಸಿಗ್ತೈತೆ? ಅಂದ್ರೆ ಫ್ರೀನ ಕೊಡಬಾರ್ದಾಗಿತ್ತು ಅಂತ ಹೇಳಿ. ಫ್ರೀ ಏನಕ್ಕೆ ಬೇಕು? ಕೈಕಾಲು ಇದಾವ, ತಲೆ ಐತೆ, ಬುದ್ಧಿ ಐತೆ, ಎಲ್ಲ ಎತ್ಕೊಂಡು ಫ್ರೀ ತಗೊಂಡು ಏನ್ ಮಾಡ್ತಾರೆ? ಗಂಡ್ಮಕ್ಳಿಗೆ ಬೇಜಾರು, ಬರೀ ಹೆಣ್ಮಕ್ಳು ಕೊಟ್ರ ಅಂತ ಹೇಳಿ. ಅದಕ್ಕೆ ಏನಿಲ್ಲ ಸರ್, ಕೊಟ್ಟಿದ್ರೆ ನೀವು ನಾವು ಫ್ರೀ ತಗೊಳ್ಳೋದೇ ಇಲ್ಲ. ಬಸ್ ಫ್ರೀ ತಗೊಂಡು ನಾವೇನ್ ಮಾಡಿದ್ರೆ ನಮ್ಗೆ ಬೇಕೇ ಇಲ್ಲ. ಫ್ರೀ ಏನು ಬೇಕಿಲ್ಲ. ಹೋಗ್ತಿರ್ತಾರೆ, ಒಟ್ಟಾರು ಹೋಗ್ತಾರೆ. ಆಟೋಗಳದ ಕೇಳ್ರಿ, ಪ್ರೈವೇಟ್ ಬಸ್ ಕೇಳ್ರಿ, ಸಮಸ್ಯೆ ಕೇಳ್ರಿ. ಏನ್ ಸರ್ ಆಟೋ ನೀವೇ ಓಡಿಸ್ತಿರ್ಲ? ನಾವು ಆಟೋ ಓಡಿಸ್ತೀವಿ ಸರ್. ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ 450 ರೂಪಾಯಿ ಇತ್ತು ಸಿಲಿಂಡರ್. ಬಿಜೆಪಿ ಗೌರ್ಮೆಂಟ್ ಬಂದಾಗ 1150 ಆತು. ಇವಾಗ ಬ್ಯಾಳೆ ರೇಟ್ ಎಷ್ಟೈತೆ, ಇವಾಗ ಬಡವತನ ಎಷ್ಟೈತೆ? 15 ಲಕ್ಷ ಆಗ್ತಾನೆ ಹಾಕಿದ ಮೋದಿ. ಆಗಿದ ಬಂದೈತಾ ಎಲ್ಲ ಅದು ಎಲ್ಲ ಹೋಗ್ಬಿಟ್ರಲ್ಲ ಸರ್. ಅವ್ರು ಇಟ್ಕೊಂಡ್ ಬಂದು ಕೊಟ್ರೇನ್ ಸರ್ ನಮ್ಗೆ ಹಿಡಿಯಾಗೆ? ಬರೀ ಮಾತಾಡೋದಲ್ಲ ಸರ್, ಬರೀ ಸುಳ್ಳು ಹೇಳೋದು, ಬರೀ ಸುಳ್ಳು. ಲಾಸ್ಟ್ಗೆ ತಾಳಿ ತಗ ಬಂದ್ಬಿಟ್ರು ಸರ್ ಬಿಜೆಪಿ ಅವರು. ಅದು ಕಾಂಗ್ರೆಸ್ನವರೇ ತಂದ್ರಂತಾರೆ. ಹೌದು, ಮನೆಗಿರೋ ಆಸ್ತಿ ಎಲ್ಲ ಕೊಟ್ಬಿಟ್ಟು ಕೊಡ್ಬೇಕು ಅಂತಿದ್ದಾರೆ. ಮಾಡಿ ನಮ್ ದುಡ್ಡು ನಮಗೆ ಕೊಡ್ತಿದ್ದಾರ. ಅವ್ರು ಏನು ಯಾರಿಗೆ ಕೊಡ್ತಾ ಇಲ್ಲ. ನಮ್ಗೆ ಗೊತ್ತಾರ ಬಿಲ್ಡಿಂಗ್ ಏನಾನ ತಗೊಂಬೇಕು ಅಲ್ಲಿ 1 to 2 ಮಾಡಿದಾರ. ಹೆಂಗ ನಾವು ಜೀವನ ಮಾಡೋದು ಬಡವರು? ನಮ್ದು ಪ್ಲಾಟ್ ಇದೆ, ಅದಕ್ಕೆ ಮಾಡಕ್ ಹೋದ್ರೆ ದುಡ್ಡು ಅಷ್ಟಿಟ್ಟು ದುಡ್ಡು ಅಂದ್ರೆ ನಮ್ ದುಡ್ಡು ನಮಗೆ ಕೊಡ್ತಿದಾರ ಅವರು. ನಿಮ್ ಹೆಣ್ಮಕ್ಳಿಗೆ ಅನುಕೂಲ ಆಗಿಲ್ಲ? ಏನಾಗಿಲ್ಲ, ಏನ್ ವೇಸ್ಟ್. ನಮ್ದೇ ಹೆಂಗ್ ಕಿತ್ಕೊಂಡು ಕೊಡ್ತಿದಾರ. ಅವ್ರೇನು ಕೈಲಿ ಹೆಣ್ಮಕ್ಳು ಅನುಕೂಲ ಆಗಿದೆ. ಇನ್ನೊಂದೇನಂದ್ರೆ ಕಡು ಬಡವರಿಗೆ ಬಹಳಷ್ಟು ಅನುಕೂಲ ಆಗಿದೆ. ಜೀವನ ಒಂದ್ ತಿಂಗಳು ಜೀವನ ನಡೆದು ಸಾಕಲ್ಲ ಸರ್. ಈಗ ಕೆಲವರೆಲ್ಲ ದುಡ್ಡಿದ್ದಾರ ಏನೋ ಮಾತಾಡ್ತಾರ. ಬಟ್ ಬಯಲು ಪ್ರದೇಶಕ್ಕೆ ಹೋಗ್ರಿ, ಇವತ್ತು ಸ್ಟೋರ್ ಹಾಕಿ ತಿಂದು ಸ್ಟೋರ್ ಹಾಕಿದ ಅಮೌಂಟ್ ದಿಂದ ಜೀವನ ಮಾಡ್ತಾ ಇದಾರೆ. ಮತ್ತೆ ಒಳ್ಳೆ ಯಾರು ಬಂದ್ರೆ ಒಳ್ಳೇದು ಮಾಡ್ಬೇಕಲ್ಲ ಅಷ್ಟೇ ಸರ್. ಬಂದು ಮಾಡ್ಯಾನ ಸರ್ ಸಿದ್ದರಾಮಯ್ಯ. 24 ಯುವ ನಿಧಿ ಡಿಗ್ರಿ ಓದೋರಿಗೆ ಕೊಡೋದ? ಹಿಂದೆ ಡಿಗ್ರಿ 10 ವರ್ಷದಿಂದ ಓದೋರು ಅವ್ರೇನು ಏನ್ ಮಾಡ್ಬೇಕು? ಅವ್ರು ಡಿಗ್ರಿ ಪಕೋಡ ಮಾರೋದ್ ತಪ್ಪ? ಮಾರ್ಬೇಕೇನ್ ಸರ್? ಪಕೋಡ ಮಾರೋದ್ ತಪ್ಪ? ಪಕೋಡ ಮಾರೋದ್ ತಪ್ಪ? ಅದು ಪಕೋಡ ಮಾಡ್ತಾರೆ ಅಂದ್ರೆ ಆಟೋ ಓಡಿಸೋದು ತಪ್ಪ ಆಗಿದ್ದಾಗ ನಾವ್ ಹೇಳ್ತೀವಲ್ಲ ಸರ್. ಕಷ್ಟಪಟ್ಟು ದುಡ್ದು ತಿನ್ಬೇಕು. ಇದನ್ನೆಲ್ಲ ಫ್ರೀ ಪುಕ್ಷಟೆ ಕೊಟ್ಟು ಮಂದಿನೆಲ್ಲ ಸೋಮಾರಿಗಳು ಮಾಡಕತ್ತಾರ. ಪಾಪ ಕೆಲವರು ಬಡವ್ರಿಗೆ ನಿಜವಾಗಿ ಸಿಗ್ತಾ ಇದಿಲ್ಲ, ಅವ್ರು ಖುಷಿ ಪಡಲ್ವಾ? ನಿಜವಾದ ಬಡವರಿಗೆ ಕೊಟ್ಟ ಸರ್. ಎಲ್ಲರಿಗೆ ಅದಕ್ಕೆ ಕೊಟ್ಟರು, ಎಲ್ಲರಿಗೆ ಯಾಕೆ ಕೊಡ್ಬೇಕು? ಎಲ್ಲರನ್ನ ಸೋಮಾರಿಗಳು ಮಾಡಿ 5 ವರ್ಷ ಕೊಡ್ತಾನ, ಆಮೇಲೆ ಹೋಯ್ಕಂತ ಹೋಗ್ಬೇಕ ಮಂದಿ. ಕೊಡೋದು ಕೊಡಿ, ನಿಜವಾದ ಬಡವರಿಗೆ ಕೊಡಿ, ನಿಜವಾಗಿ ಕೊಡಿ. ನಿಮ್ಗೇನಾರ ಎಲ್ಲಾ ರಾಜಕೀಯ ಪಕ್ಷಗಳು ಹೇಳೋದು, ಎಲ್ಲಾ ರಾಜಕೀಯ ಪಕ್ಷಗಳು ಕೊಡೋದಿದ್ರೆ
ಎಜುಕೇಶನ್ ಫ್ರೀ ಕೊಡಿ, ಹೆಲ್ತ್ ಫ್ರೀ ಕೊಡಿ. ಅದು ಬಿಟ್ಟು ಕೆಲಸ ಕೊಡಿಸ್ರಿ, ಬೇಡ ಅಂಬಲ್ಲ. ನಮಗೆ ಮೋದಿ ಸರ್ಕಾರನೇ ಬೇಕು. ನಮ್ಗೆ ಮೋದಿ ಸರ್ಕಾರ ಬೇಕು. ಒಳ್ಳೆ ಏನು ಮಾಡಿಲ್ಲ ಅಂತಾರೆ ಯಾರು ಮೋದಿ ಅವರು. ಇವಾಗ ಮಾಡ್ಬೋದು, ಇವಾಗ ಒಂದ್ ಚಾನ್ಸ್ ಕೊಟ್ಟು ನೋಡ್ಬೋದಲ್ಲ. ಒಂದ್ ಚಾನ್ಸ್ ಕೊಟ್ಟು ನೋಡೋಣ. ಅವ್ರಿ ಸಿದ್ದರಾಮಯ್ಯ ಅವರು 2,000 ಕೊಡ್ತಾರೆ, ಅಕ್ಕಿ ಕೊಡ್ತಾರೆ ಅನ್ನೋ ಭರವಸೆ ಅಲ್ಲ ನಾವ್ ಹೇಳೋದು. ಎಜುಕೇಟೆಡ್ಸ್ಗೆ ಒಂದು ಒಳ್ಳೆ ಉದ್ಯೋಗ ಕೊಡಿಸ್ರಿ, ಅದನ್ನೇ ಹೇಳೋದು. ಉದ್ಯೋಗ ಕೊಟ್ರೆ ಸಾಕು, ಉಳಿದಿದ್ದೇನು ಅಲ್ಲ, ಇವಾಗ 2,000 ಕೊಟ್ಟಾರೆ, ಅಕ್ಕಿ ಕೊಟ್ಟಾರೆ, ಬಸ್ ಫ್ರೀ ಕೊಟ್ಟಾರೆ. ಕೊಟ್ಟಿದ್ದಕ್ಕೆ ಅವರು ಮತ್ತೆ ಅದನ್ನ ನಮ್ ಕಡೆಯಿಂದನೇ ಎಲ್ಲ GST ಎಲ್ಲ ವಸೂಲ್ ಮಾಡ್ತಾರೆ. ಅದರಿಂದ ಏನ್ ಪ್ರಾಬ್ಲಮ್ ಇಲ್ಲ. ಇವಾಗ ನಿರುದ್ಯೋಗಿಗಳು ಎಷ್ಟು ಜನ ಇದಾರೆ ನೋಡ್ರಿ, ನಿರುದ್ಯೋಗಿಗಳು ಇದಾರಲ್ಲ, ಎಜುಕೇಟೆಡ್ಸ್ ಎಷ್ಟು ಜನ ಇದಾರೆ. ಅವ್ರಿಗೆ ಒಂದು ಉದ್ಯೋಗ ಕಲ್ಪಿಸ್ಕೊಟ್ರೆ ಎಷ್ಟು ಸೌಕರ್ಯ ಆಗುತ್ತಲ್ಲ. ಇದು ಇಲ್ಲಿ ಮಾರ್ಕೆಟ್ ನಲ್ಲಿ ಒಂದಿಷ್ಟು ಜನರ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಚದುರಂಗದಾಟವೂ ಕೂಡ ಇದೆ, ಹಾವು ಏಣಿ ಆಟವೂ ಕೂಡ ಇದೆ. ಯಾರು ಹಾವಿನಿಂದ ಕಚ್ಚಿಸ್ಕೊಂಡು ಕೆಳಗಡೆಗೆ ಬೀಳ್ತಾರೆ ಗೊತ್ತಾಗ್ತಿಲ್ಲ, ಯಾರು ಏಣಿ ಹತ್ತಿ ಮೇಲೋಗ್ತಾರೆ ಅಂತನೂ ಗೊತ್ತಾಗ್ತಿಲ್ಲ. ಚದುರಂಗದಾಟದಲ್ಲಿ ಚಕ್ಮೇಟ್ ಅನ್ನ ಎದುರಾಳಿ ಎಲ್ಲ ಪಕ್ಷದ ಒಳಗಿರೋರೇ ಕೊಡ್ತಾರ. ಬಹಳ ಕಷ್ಟ ಇದೆ. ಹೀಗಿದ್ದಾಗ ರಾಮುಲು ಅವರ ಲೆಕ್ಕಾಚಾರ ಏನು, ತುಕಾರಾಮ್ ಅವರ ಲೆಕ್ಕಾಚಾರ ಏನು? ರಾಮುಲು ಅವರಿಗೆ ಮೋದಿ ಬಲ ಅಂದ್ರೆ ತುಕಾರಾಮ್ ಅವರಿಗೆ ಗ್ಯಾರಂಟಿಯ ಬಲ ಅಂತಿದ್ದಾರೆ. ಜನ ಯಾವುದನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ವೆರಿ ನೆಕ್ ಟು ನೆಕ್ ಫೈಟ್ ಇದೆ. ಕಾರಣ ಮೋದಿನೂ ಅಂತಿದ್ದಾರೆ, ಗ್ಯಾರಂಟಿನೂ ಅಂತಿದ್ದಾರೆ. ಹೆಣ್ಮಕ್ಳು ಯಾವ ಕಡೆಗೆ ನಿಲ್ತಾರೆ ಅನ್ನೋದರ ಮೇಲೆ ಇಲ್ಲಿರುವಂತಹ ಚುನಾವಣೆ ನಿರ್ಧಾರ ಆಗುತ್ತೆ. ಇಲ್ಲಿಗೆ ಬುಲೆಟ್ ರಿಪೋರ್ಟರ್ ಪಯಣವನ್ನ ಬಳ್ಳಾರಿಯಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಕ್ಷೇತ್ರದಲ್ಲಿ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.